ವೀಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ ಹಾಕ್ಕೊಂಡಿದ್ದೆ. ಸರ ತೆಗೆದ್ಬಿಟ್ಟೆ. ಇವಾಗ ಒಂದು ಪಾರ್ಸೆಲ್ ಬಂದಿತ್ತಾ. ಆ್ಯಕ್ಚುಲಿ ಅದು ಏನು ಪಾರ್ಸೆಲ್ ಅಂತ ತೋರಿಸ್ತೀನಿ. ಇದು ಓಲೆ ಹಾಕ್ಕೊಂಡಿದ್ದೆ, ಬಟ್ ವೆಯ್ಟ್ ಏನಿಲ್ಲ. ತುಂಬ ಜನ ವೆಯ್ಟ್ ಅಂತ ಹೇಳ್ತಾರೆ, ಏನು ವೆಯ್ಟು ಇರಲ್ಲ. ನೋಡಿ ಇದೆ ಸರ ಅದು. ಇಷ್ಟೊತ್ತು ಹಾಕೊಂಡು ಒಂದು ರೀಲ್ ಮಾಡಿದೆ. ನಿಜವಾಗ್ಲೂ ಅಷ್ಟು ಟೈಮ್ ಇಲ್ಲ. ಕೆಲಸದ ಮಧ್ಯದಲ್ಲಿ ಒಂದು ರೀಲ್ ಮಾಡೋಣ ಅಂತ ಬಂದೆ. ಯಾಕಂದರೆ ಈ ಸರ ನೋಡ್ಬಿಟ್ಟು ಯಾಕೋ ಇಷ್ಟ ಆಯಿತು, ಒಂದು ಸಾರಿ ಹಾಕೊಳ್ಳೋಣ ಅಂತ. ಈ ಕೊರಿಯರ್ ಏನು ಬಂದಿದೆ ಅಂತ ನೋಡೋಣ. ಮೋಲ್ಡ್ ಬುಕ್ ಮಾಡಿದ್ದೆ, ಸೊ ಅದು ಬಂದಿರ್ಬೋದು ಅಂತ. ಆ್ಯಕ್ಚುಲಿ ಚಿಕ್ಕ ಚಿಕ್ಕದು ಸ್ಟಡ್ ಥರ ಇರೋ ಅಂಥದ್ದು ಒಂದು ಮೋಲ್ಡ್ ಬುಕ್ ಮಾಡಿದ್ದೆ. ಲಕ್ಷ್ಮಿ ಪೆಂಡೆಂಟು ಬುಕ್ ಮಾಡಿಬಿಟ್ಟು ಏನು ಮಾಡಿದ್ದೀನಿ, ಅದು ಯಾರೋ ಬೇರೆಯವ್ರು ಫೋಟೋ ಹಾಕಿದ್ರಲ್ಲ, ಅದ್ರ ಜೊತೆಗೆ ಇಯರಿಂಗ್ಸು ಬದಲಾಗ್ಬಿಟ್ಟೈತೆ. ಸೊ ಅದಕ್ಕೆ ಮೋಲ್ಡ್ ಬೇಕಾಗಿತ್ತು, ಇದನ್ನು ಬುಕ್ ಮಾಡಿದ್ದೆ. ಸೊ ಬಂದಿದೆ ಇವಾಗ. ಸೊ ಇದೊಂದು ಬಂದಿದೆ ಮೋಲ್ಡು. ಬಟ್ ತುಂಬ ಸಾಫ್ಟಾಗಿದೆ. ಸಾಫ್ಟಾಗಿರೋದ್ರಿಂದ ಏನು ಅಂದರೆ ಮಣ್ಣು ಹಾಕಿದ್ಮೇಲೆ ಈಸಿಯಾಗಿ ಹಿಂಗೆ ತೆಕ್ಕೋಬೋದು. ಹೋದ ಸಾರಿ ಬಂದಿದ್ದು ಒಂದು ಸ್ವಲ್ಪ ಗಟ್ಟಿ ಇತ್ತು, ಬಟ್ ಇದು ತುಂಬ ಸಾಫ್ಟ್ ಇದೆ, ಚೆನ್ನಾಗಿದೆ ಇದು. ನೋಡೋಣ, ಇಂಪ್ರೆಷನ್ ಬರೋದನ್ನ ಒಂದು ವೀಡಿಯೋ ಮಾಡಾಕ್ತೀನಿ. ಸೊ ಅದು ಶಾರ್ಟ್ಸಲ್ಲಿ ಬರ್ಬೋದು, ವೆಯ್ಟ್ ಮಾಡ್ತಾಯಿರಿ ಯಾವ ಥರ ಇದೆ ಅಂತ. ಸೊ ಯಾವತ್ತೂ ಇದನ್ನು ಬುಕ್ಕೇ ಮಾಡಿರಲಿಲ್ಲ, ಇವತ್ತೇ ಫಸ್ಟ್ ಟೈಮ್ ಮಾಡಿರೋದು. ಈ ಥರ ಅದು ಮೋಡ್ಸ್ ಎಲ್ಲ ನಾನು ಬುಕ್ಕೇ ಮಾಡಿಲ್ಲ. ನಿಜವಾಗ್ಲೂ ಕಾಸ್ಟ್ಲಿ ಆಗುತ್ತೆ. ನಿಜ ನನಗೆ ಈ ಕಷ್ಟದಲ್ಲಿ ಏನೆಲ್ಲ ಮಾಡ್ತಾಯಿದ್ದೀನಿ ಅಂತ ಗೊತ್ತಿದೆ. ಸೊ ಈ ವಿಡಿಯೋ ಮಾಡೋವಾಗನೂ ಇಷ್ಟೆಲ್ಲ ಕಷ್ಟಪಡ್ತೀನಿ. ಮತ್ತು ನಾನು ಪ್ರತಿಯೊಂದು ಲೈಫ್ ಸ್ಟೈಲ್ ನಿಭಾಯಿಸೋದು ಅಷ್ಟೇ ಕಷ್ಟ ಆಗುತ್ತೆ ಒಂದೊಂದು ಸಾರಿ. ಸೊ ಇಂಥವನ್ನೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ತಗೊಳ್ಳೋದಕ್ಕೆ ಒಂದು ಸಾರಿ ಕಷ್ಟ ಅನಿಸುತ್ತೆ, ಬಟ್ ಇದು ಬೇಕಾಗುತ್ತೆ. ಯಾಕಂದರೆ ಮುಂದೆ ನಾನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಟೆರಕೋಟನ ಚೆನ್ನಾಗಿ ಮಾಡಬೇಕು ಅಂದರೆ ನನಗೆ ಇದೆಲ್ಲ ಬೇಕಾಗಿರೋಂಥ ವಸ್ತುಗಳೇ. ಸೊ ಇನ್ನೂ ಚೆನ್ನಾಗಿರೋ ಐಟಮ್ಸ್ ಎಲ್ಲ ತಗೋಬೇಕು, ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದಕ್ಕೆ. ಸೊ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತಾ ಇದರಲ್ಲಿ ನಾನು ಸ್ವಲ್ಪ ನಾನು ಹಾಕಿರೋಂಥ ಮೆಟೀರಿಯಲ್ ದುಡ್ಡು ಇದು ಎಲ್ಲ ವಾಪಸ್ ಬರ್ತಾ ಇದು ಫಸ್ಟ್ನೆಸ್ಟ್ ಆಗಲ್ವ, ಅದೆಲ್ಲ ಆದಮೇಲೆ ಗೊತ್ತಾಗುತ್ತೆ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ. ಅದರಲ್ಲಿ ನನಗೆ ಹಾಕಿರೋ ಅಮೌಂಟು ನನಗೆ ರೊಟೇಟ್ ಆಗುತ್ತಾ ಎಲ್ಲ ನೋಡ್ಕೊಂಡು ನೆಕ್ಸ್ಟು ಮೋಲ್ಡ್ಸ್ಗಳು ಪರ್ಚೇಸ್ ಮಾಡೋದನ್ನ ನೋಡಬೇಕು. ಇನ್ನೂ ಒಳ್ಳೊಳ್ಳೆ ಟ್ರೆಂಡಿಂಗ್ ಮೋಲ್ಡ್ಸ್ ಎಲ್ಲ ತೊಗೋಬೇಕು ಅಂತ ತುಂಬ ಆಸೆ ಇದೆ. ಅಂದರೆ ಎಷ್ಟು ಖರ್ಚು ಮಾಡ್ತೀವೋ ಅಷ್ಟೇ ನಮಗೆ ರಿಟರ್ನ್ ಬರುತ್ತೆ ಇದರಲ್ಲಿ. ಯಾಕಂದರೆ ಒಂದೇ ಸಾರಿ ಮೋಲ್ಡ್ಗೆ ನಾವು ದುಡ್ಡು ಹಾಕೋದು ಮತ್ತೆ ದುಡ್ಡು ಹಾಕೋಲ್ಲ. ಸೊ ಚೆನ್ನಾಗಿರೋ ಮೋಲ್ಡ್ಸು, ಟ್ರೆಂಡಿಂಗ್ ಮೋಲ್ಡ್ಸ್ ಎಲ್ಲ ತಗೊಳ್ಳೋದ್ರಿಂದ ತುಂಬ ಯೂಸ್ ಆಗುತ್ತೆ. ಮತ್ತು ಟೆರಕೋಟಾಕ್ಕೆ ಮುಂದೆ ಫ್ಯೂಚರಲ್ಲಿ ಇದು ಯೂಸ್ ಆಗುತ್ತೆ. ಒಂದಷ್ಟು ಮೋಲ್ಡ್ಸ್ನ ತೊಗೊಂಡಿಟ್ಕೊಂಡ್ರೆ ಫ್ಯೂಚರಲ್ಲಿ ಯೂಸ್ ಆಗುತ್ತೆ. ಸೊ ಸರ ನೀವು ನೋಡಲಿಲ್ಲಲ್ಲ, ನಾನು ರೀಲ್ಸಲ್ಲಿ ಹಾಕಿರೋದು. ಇದ್ರೊಳಗೆ ಸರಿ ತೋರಿಸ್ಬಿಡ್ತೀನಿ. ಸೊ ಲೆಂತ್ ಬಿಟ್ಕೋಬೋದು, ಸ್ವಲ್ಪ ಉದ್ದ ತುಂಡ ಮಾಡ್ಕೋಬೋದು. ನೋಡಿ ಇಷ್ಟು ಬಿಟ್ಕೋತೀನಿ ಅಂದ್ರೂ ಒಂಥರ ಉದ್ದ ಕಾಣಿಸುತ್ತೆ. ಅಯ್ಯೋ ಇದು ಕೈ ಇನ್ನು ಸ್ವಲ್ಪ ಹೈಟ್ ಮಾಡೋಣ, ಯಾಕಂದರೆ ಇದು ಜಾಸ್ತಿ ಇದಾಗುತ್ತೆ. ನೋಡಿ ಇವಾಗ ನೋಡಿ. ಸೊ ಇದೇ ಸರ, ಮತ್ತು ಇದು ಜುಮ್ಕ ಬರುತ್ತೆ. ಸೊ ವೆಯ್ಟ್ ಏನಿರಲ್ಲ, ಮಣ್ಣು ಒಳಗಡೆ ಎಲ್ಲ ತೆಗ್ದಿರ್ತೀವಿ.